ನಾವು ಬೆಳಗ್ಗೆ ಬರ್ತೀವಿ, ನಿಮ್ಮ ಪಾಡಿಗೆ ನೀವು ಹೊರಟಿರಿ ಅಂತ ನಮ್ಮ ಅತ್ತೆ ಫೋನಲ್ಲಿ ಹೇಳಿದರು. ಇದನ್ನು ಕೇಳಿ ಅಪ್ಪಂಗೆ ತುಂಬ ಕೋಪ ಬಂತು, ದುಃಖ ಎರಡೂ ಒಟ್ಟಿಗೆ ಆಯಿತು. ಮತ್ತೆ ₹1 ಕಾಯಿನ್ ತಗೊಂಡು ಹೋಗಿ ಅತ್ತೆಗೆ, ನಿನ್ನ ನಂಬಿ ನಾನು ಕುಟುಂಬನ ಕರೆದುಕೊಂಡು ಮೆಜೆಸ್ಟಿಕ್ಗೆ ಬಂದಿದ್ದೀನಿ, ನಿನ್ನ ಕೈಲಿ ದುಡ್ಡು ಕೊಡೋಕ್ಕಾಗಿಲ್ಲ ಅಂತಂದರೆ ಮೊದಲೇ ಹೇಳಬೇಕಿತ್ತು ಅಲ್ವಾ, ಈ ತರಹ ನಡು ಬೀದಿಲಿ ನಂಬಿದವ್ರನ್ನ ಕೈ ಬಿಟ್ಟಿದ್ದೀಯಾ, ಈ ಥರ ಯಾರಿಗೂ ಮಾಡಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರು. ನನಗೆ ಪರಿಸ್ಥಿತಿ ಅರ್ಥ ಆಗಿತ್ತು. ನನಗೆ ಸಂಬಳ ಇವತ್ತು ನಾಳೆ ಆಗೋದ್ರಲ್ಲೂ ಇತ್ತು. ಹೊಸದಾಗಿ ATM ಕಾರ್ಡ್ ಕಂಪನಿ ಕಡೆಯಿಂದ ಕೊಟ್ಟಿದ್ದರು. ಒಂದು ಸಾರಿ ಯಾವುದಕ್ಕೂ ಚೆಕ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ATMಗೆ ಹೋದೆ. ಸಂಬಳ ಹಾಕಿದ್ರು. ತುಂಬ ಖುಷಿಯಿಂದ ದುಡ್ಡು ತೆಗೆದುಕೊಂಡು ಹೋಗಿ ಅಪ್ಪನ ಕೈಗೆ ಕೊಟ್ಟೆ. ಅಪ್ಪನ ಕಣ್ಣಲ್ಲಿ ಸಾರ್ಥಕತೆ, ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ನೋಡಿದೆ. ಆ ಕ್ಷಣಕ್ಕೆ ನಾನು ಮಗನಾಗಿ ಗೆದ್ದಿದ್ದೆ. ಇವತ್ತು ಲಕ್ಷ ಸಂಬಳ ಬರ್ತಿರ್ಬೋದು, ಆದರೆ ಅಪ್ಪ ಅಮ್ಮನ ಕೈಗೆ ಕೊಟ್ಟ ಮೊದಲ ಸಂಬಳ ನೆನೆದ್ರೆ ಇವತ್ತು ಏನೋ ಒಂದು ಗರ್ವ, ಸಾರ್ಥಕತೆ, ಏನೋ ಸಾಧಿಸಿದ ಖುಷಿ. ಇವಾಗ ನೀವು ಹೇಳಿ, ನಿಮ್ಮ ಮೊದಲನೆಯ ಸಂಬಳದ ಕತೆ.